ನೀವು ಎಷ್ಟು ಓದಿರಿ? ನಾವು ರೀ ಇದನ್ನು PUC ಸೆಕೆಂಡ್ ಇಯರ್ ರೀ ಮತ್ತು ITI ಮುಗಿಸ್ತೀವಿ. ಏನು ಹೆಸರು ತಮ್ಮದು? ಯಶವಂತ್ ರೀ. ಅಡ್ಡೆ ಹೆಸರು? ಬಂಡಿವಡ್ಡ. ಯಶವಂತ್ ಬಂಡಿವಡ್ಡ. ಇಲ್ಲಿ ಪೂಜೆ ಯಾರಿಗಿದೆ? ಇಲ್ಲಿ ದಾಸರ ಮಂದಿಗೆ ದಾಸ ರಾಮಣ್ಣ ರೀ. ಇಲ್ರಿ ಚಂದ್ರದಾಸರ್ ಅಂತ ಅದಾರೆ. ಚಂದ್ರದಾಸರ ಸರಿಮ್ಮ ಸರಿ ಸ್ವಲ್ಪ ಸರಿ ದಾರಿ ಬಿಡಿ. ಇಲ್ಲಿ ಇಲ್ಲಿ ಏನು ಮಾಡ್ತಾರೆ ಇವರು?
ಇವರು ಒಟ್ಟ ತಮ್ಮ ಮನಸ್ಸಿನಾಗ ಇದ್ದಿದ್ದ ಬೇಡಿಕೆ ಬೇಡ್ಕೊಂಡು ಇದನ್ನ ಹಚ್ತಾರೆ. ತೇಜಸ್ ತಮ್ಮ ಮನಸ್ಸಿನಾಗ ಬೇಡ್ಕೊಂಡು ಹಚ್ತಾರೆ. ಅದು ಈಡೇರ್ತೈತೆ ಅಂದ್ರೆ ಹಿಡ್ಕೊತೈತೆ, ಇಲ್ಲಿಕಂದ್ರೆ ಇಲ್ಲ ಹಿಡ್ಕೊಳ್ಳೋದಿಲ್ಲ. ಹಿಡ್ಕೊಂಡು ಇದೇನು ಕಬ್ಬಣದ ಇರ್ತಾನೆ? ಕೆಬ್ಬಂದು ಏನಿಲ್ರಿ, ಅದು ಸಿಮೆಂಟ್ ರೀ. ಅದು ಹಾಂ ಹಾಂ ಸಿಮೆಂಟ್ ಯಾವ್ದಾರು ಹಿಡಿದು ತೋರ್ಸಮ್ಮ ನನಗೊಂದು. ಹ್ಞೂ ಒಂದು ಹಿಡಿದು ತೋರ್ಸಮ್ಮ. ಹಾಂ ಯಾವ್ದು ಹಿಡಿದು ತೋರ್ಸಮ್ಮ. ಹಿಡಿದಿದ್ದು ನೋಡ್ರಿ ಏನು ಯಾವುದೇ ಒಂದು ಅಲ್ಲ ನಿಮಗೆ. ಹಾಂ ಹಾಂ ನಿಮ್ದು ಪೂರ ಹೆಸರು ಏನಂದ್ರೆ? ಯಶವಂತ್ ಬಂಡಿವಟ್ರು. ಬಂಡಿ ಬಂಡಿ. ನಿಮ್ಮ ಊರು? ನಮ್ಮೂರು ಇದಾರೆ ಇದ ಕೆಳಗಿದ್ದಿದ್ದ ಅಂತ ಮನೆ ತಳಗದ. ಈಗ ಇವರೆಲ್ಲ ಇವರೆಲ್ಲರೂ ಭೂತ ಬಾಧೆಯಿಂದ ಬಂದವರು. ಭೂತ ಬಾಧೆಯಿಂದ ಬಂದವ್ರಿ. ಇಲ್ಲಿ ಮಂಡಲ ಐತ್ರಿ. ಹಾ ಇದು ಒಂದು ಮಂಡಲ ಐತಿ. ಇದು ಮಂಡಲ ಐತ್ರಿ. ಇದು ಮಂಡಲ ಐತ್ರಿ. ಆ ಮಂಡಲ ಒಳಗ ಕುಂತ ಇದು ಮೊದಲು ರಾಮ ಲಕ್ಷ್ಮಣರು ಬಂದು ಇಲ್ಲಿ ತಪಸ್ಸೆ ಮಾಡಿದ್ರು. ಅಂದ್ರ ಇಲ್ಲಿ ಗಡಂಕುಟಿ ಅಂತ ಹಳ್ಳಿ ಐತಲ್ರಿ. ಗಡಂಕುಟಿ ಗಡಂಕುಟಿ ಗೊತ್ತು. ಸ್ಟೇಷನ್ ಐತಲ್ಲ. ಅದೇ ಅವರು ಅಲ್ಲೇ ಹೋಗ್ತೀವಿ ಇರೋದು. ಇಲ್ಲಿ ಬಂದು ನೋಡ್ಜಾಡು ಅಂತ ದೇವ್ರಿಗೆ ಅವ್ರ ಮೊದಲು ಸೇವೆ ಮಾಡಿ ಗಾಳಿ ಹೋಗಿ ದೇವ್ರು ಬಂದ. ಗಾಳಿ ಹೋಗಿ ದೇವ್ರು ಬಂದದ್ದು. ಸರಿ, ಇದರಿಂದ ಅವ್ರಿಗೇನು ಲಾಭ? ಅವ್ರಿಗೆ ಲಾಭ ಏನಿಲ್ಲ. ಲಾಭ ಏನಿಲ್ಲ. ಅವ್ರಿಗೆ ಒಂದು ನಂಬಿಕೆ, ಒಟ್ಟ ದೇವರು ಬಂದಾನ ಅವ್ರು ಕೇಳುದ್ರಿಂದ ಅವ್ರಿಗೆ ಒಂದು ಏನೋ ಮನಸ್ಸಿಗೆ ನೆಮ್ಮದಿ ಅಂತ. ಹಾ ಹಾ ಮನಸ್ಸಿಗೆ ನೆಮ್ಮದಿ. ಈಗ ನಾವು 4 ಮಾತು ನಮ್ಗೆ ಹೇಳಿದ್ರ ಒಳ್ಳೇದ ಒಂದು ನಂಬಿಕೆ ಉಳಿ ಅಂತದ್ ಮಾತು ಹೇಳ್ಯಾರ. ಹೌದಾ? ತೋಟ ಎಲ್ಲ ಕಡೆ. ಆಕ್ಚುಲಿ ಇಲ್ಲೇನೆ ದೆವ್ವ ಹೋಗಿದ್ದು ಏನಾರು ಉದಾಹರಣೆ ಅದಾವ? ಹೋಗ್ಯಾವ್ರಿ. ಇಲ್ಲಿ ಎಷ್ಟೋ ಮಂದಿ ಹುಚ್ಚಾಗಿ ಬಂದವ್ರಿ. ಹುಚ್ಚಾಗಿ ಬಂದವ್ರಿ ಇಲ್ಲೇ ಶಾನೆ ಆಗಿ ಹೋಗ್ಯಾರ. ಮತ್ತ ಅಲ್ಲಿ ಮನೆಯಾಗಿದ್ದ ಒಂದು ಗಾಳಿ ರೂಪದಾಗ ಬಂದವ್ರ ಇಲ್ಲಿ 5 ಸುತ್ತ ಹಾಕಿ ಇಲ್ಲಿ ಕುಂತ ಇಲ್ಲಿ ಹೋಗಿದ್ದವನು ಅದಾವ್ರಿ. ಒಂದ ದಿವ್ಸ ಬಂದು ಅವ್ರ ಫುಲ್ ಸೀರಿಯಸ್ ಇದ್ದವ್ರು ಇಲ್ಲಿ ಏನೋ ಜಲಮ ಹೊಕ್ಕೈತಪ್ಪ ದಾಖನಿಗೆಲ್ಲ ಮಿಕ್ಕಿ ಕೇಸ್ ತೋರ್ಕೊಂಡ್ ಬಂದಾರ್ರಿ. ತೋರ್ಕೊಂಡ್ ಬಂದು ಇಲ್ಲಿ ಹಾಕ್ಯಾರ್ರಿ. ಹಾಕಿದ್ಗಳನ್ನ ಅವ್ರ ಏನೋ ಜೀವ ಹಾಕಿ ಉಳಿಯಂಗಿಲ್ಲ ಹೋಗಂತ ಅಂದಾರ್ರಿ. ಇಲ್ಲಿ ತಗೊಂಬಂದ್ ಹಾಕಿದ್ಗಳನ್ನ ಒಂದಿಷ್ಟು ತೀರ್ಥ ಒಂದಿಷ್ಟು ಆಧಾರ ಹಾಕಿ ಕುಡಿಸ್ರಪ್ಪ ಅಂತಾನ ನಾವ ಹೇಳಿದ್ಗಳನ್ನ ಕುಡಿಸಿದ್ಗಳನ್ನ ಅವ್ರು ಆರಾಮಾಗಿದ್ದಾರ್ರಿ. 15 ದಿನದಾಗ ಒಳ್ಳೆ ಆರಾಮಾಗಿ ಹೋಗಿದ್ದಾರೆ. ಇಲ್ಲೆಲ್ಲ ಬಾಯಲ್ಲಿ ಇಂಕಲ್ಲಿ ಕಾಲ್ಮಡಿಯಲ್ಲಿ ಎಲ್ಲಾ ಕಡೆ ಪೈಪ್ ಹಚ್ಚಿದ್ರು. ಪೈಪ್ ಸ್ವತಃ ನಾವ ಇಲ್ಲಿ ಡಾಕ್ಟರ್ ಕರೆಸಿ ದೇವ್ರ ಶಕ್ತಿ ಐತ ಅಂತಾನ ಬರ್ತಾರ. ಈಗ ಅವರು ತಮ್ಮಿಂದ ತಾನ ಇದು ದೇವ್ ಹೊರಗೆ ಬರ್ತದ ಅಂತ ಅರ್ಥ. ಅವನ ಏನ್ ಯಾರೋ ಒಬ್ರು ತೆಗಿತಾರ ತುತ್ತು? ಇಲ್ಲ ತೆಗಿಯಂಗಿಲ್ರಿ. ತೆಗಿಯಂಗಿಲ್ಲ. ಇವ್ರು ಮೊದಲ ಇವ್ರಿಗೆ ಗಾಳಿ ಆಗಿರ್ತೈತಿ. ಅವ್ರು ಮೊದಲು ಸೇವಾ ಮಾಡಿದಾರ್ರಿ. ಬಂದ್ ಇಲ್ಲಿ ಸೇವಾ ಮಾಡಿದಾರೆ. ಸೇವಾ ಮಾಡಿದ್ಗಳನ್ನ ಅವ್ರ ಮನ್ಯಾಗ ಈ ತರ ದೇವ್ರು ಬಂದೈತ್ರಿ. ದೇವ್ರು ಬಂದು ಅವ್ರಿಗೆ ಎಲ್ಲಾರ್ಗಿ ಒಂದ ನಿವಾರಣೆ ಆಗುವಂತದ್ದು. ಈಗ ನಾವೇನೋ ಕಷ್ಟದಿಂದ ನಮ್ಗೆ ನಡ್ಕೊಂಡ್ ಬಂದ್ರ ಅವ್ರು ಹೇಳ್ತಾರ್ರಿ ಅದು ಪರಿಹಾರ ಆಕತಿ. ಅದು ಏನೋ ಅವ್ರು ಹೇಳಿದ್ಗಳನ್ನ ಪರಿಹಾರನೂ ಆಗೈತ್ರಿ. ಅದಕ್ಕೆ ಏನಿಲ್ಲ ಏನಿಲ್ಲ. ಅಂದ್ರೆ ಅವ್ರ ಪರಿಹಾರ ಹಿಂಗ್ ಮಾಡ್ರಿ ಅಂತ ಪರಿಹಾರ ಹೇಳ್ತಾರೆ. ದೋಷ ಇದ್ರು ಹೋಗತ್ರಿ.
ಈ ರಂಗ ಹೋದಾರಲ್ರಿ ಆಯ್ತಾ ಆ ರಂಗದಾಗ್ರಿ ಕೂತ್ರ ಏನೋ ಒಂದ್ ಸ್ವಲ್ಪ ದೋಷ ಇದ್ರು ಪರಿಹಾರ ಆಕೈತಿ. ಜನ ಕಷ್ಟದಿಂದ ಬಂದಿವಪ್ಪ ನಾವು ಮನ್ಯಾಗಿದ್ದ ಇಲ್ಲಿ ಭಕ್ತಿ ಇಟ್ಟು ಬಂದು ನಾವು ಬೇಡ್ಕೊಂಡು ಹೋದಿವ ಅಂದ್ರ ಅದು ಪರಿಹಾರ ಆಗಿರ್ತೈತಿ. ಆದ ಕಾಲದಿಂದ ಬರತ್ತಾರ ಆದ ಕಾಲ ಅಂದ್ರೆ ಯಾವ ಇಸ್ವಿ? ಇದು ತ್ರತಾಯುಗದಿಂದನ ಬಂದೈತ. ಯಾಕಂದ್ರ ಬ್ರಿಟಿಷರ್ ಅಲ್ರಿ ರಾಮ್ ಲಕ್ಷ್ಮಣ್ ಏನ್ ಇದ್ರಲ್ಲ ಅವಾಗ ವನವಾಸ ಮಾಡ್ಕೋತ ಬಂದ್ರೆ ಅಲ್ಲಿ ಇಲ್ಲಿ ಜಡಮಂಡಿ ಅಂತ ಊರಿಗೆ ಹೇಳಿದ್ವಲ್ರಿ ಆ ಊರಾಗ ಅವ್ರ ಬಿಲ್ ವಜ್ಜ ಆಗ್ಯಾವ ಅಂತ ಹೇಳಿ ಕುಂತ್ರಿ. ಆಮೇಲೆ ಇಲ್ಲೇ ವಸ್ತಿ ಇರೋಣ ಅಂತ ಲಕ್ಷ್ಮಣ್ ಕೇಳಿದಾಗ ಇಲ್ಲ ಹೇಳ್ತಮ್ಮ ಅಲ್ಲೇ ಹೋಗೋ ಆ ಕಡೆ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲಿ ಬಂದಾರ. ಈ ಊರಿಗೆ ಬಂದು ಈ ಗುಡ್ಡ ಕಾಡನ್ಯಾಗ ಕುಂತ ಅವತ್ತು ವಸ್ತಿ ಇಲ್ಲೇ ಕಳೆದಾರ್ರಿ. ಕಳೆದ ಇಲ್ಲಿ ಏನ್ ಅವ್ರ ರಂಗ ಏನಾಯ್ತಲ್ರಿ ಇವ್ರು ವಸ್ತಿ ಕಳೆದ ಅವ್ರ ಇದು ಒಂದ್ ಕಾಲದಾಗ ಒಂದ್ ಕ್ಷೇತ್ರ ಆಗುತ್ತಪ್ಪ ಅಂತ ಅವ್ರು ಕಾರ್ ಹೋಗಿದ್ದಾರೆ. ಸಾಧು ಸಂತರ ತತ್ಪುರು ಶರಣರು ಹಳ್ಳಿ ಮತ್ತ ಇವು ಸಾಧು ಸಂತರ ಏನ್ ತಪಸ್ಸಿಗೈತ ಸ್ಥಳ ರೀ ಇದು. ಅವ್ರು ರಾಮ್ ಲಕ್ಷ್ಮಣ್ರು ಅವ್ರ ಅವಾಗ ಹೆಸರಿಟ್ಟು ಹೋಗಿದ್ದ ಅಚ್ಯುತ ವನ ಆಗತ್ತಪ್ಪ ಇದ ಇಂತ ವಾತಾವರಣದೊಳಗೆ ಇಂತ ಒಂದು ಕ್ಷೇತ್ರದಾಗ ಒಂದು ಅಚ್ಯುತ ವನದಾಗ ಒಂದು ಯಾವ್ದೋ ಒಂದು ಪವಾಡ ನಡೀತಾವ ಅಂತ ಹೇಳಿ ಹೋಗಿದಂತದ ಹಿಂದಕ್ಕೆ ಮಾತ್ ಮಾರಿ ಹೇಳಿದ್ದಾರೆ. ಅದಕ್ಕೆ ಅದ್ರ ಮುಖಾಂತರ ಇದು ಪವಾಡ ನಡೆದೈತ್ರಿ. ಇದು ಅಚ್ಯುತವನ್ನ ಹೋಗಿ ಅಚ್ಚುನೂರ್ ಆಗ್ಬಿಟ್ಟೈತೆ. ಅಚ್ಯುತನ ಅಂತ ಹೇಳಿ ಯಾವ್ದಾರ ಪುರಾಣದ ಉಲ್ಲೇಖ ಅದನ ಇದು? ಇದು ಪುರಾಣದ ಅಂದ್ರೆ ಈಗ ನಮ್ಗ ಇಲ್ಲಿ ಊರಾಗ ಎಷ್ಟೋ ಮಂದಿ ಉದಾಹರಣೆ ವಯಸ್ಸಾದವ್ರ ಅವ್ರ ಬಾಯಿಂದ ಕೇಳಿದ್ರೆ ಇದನ್ನ ಹೇಳ್ಯಾರ. ಇದು ಪುರಾಣ ಏನ್ ಉಲ್ಲೇಖ ಇಲ್ರಿ. ಮತ್ತೆ ಇಲ್ಲೇ ಬಂದಿಂದ ನಾನು ಗಾಳಿ ಹೋಗತಿ ಮತ್ತ ದೇವ್ರು ಇಲ್ಲಿ ಬಂದಿಂದ ನಿವಾರಣೆ ಆಕೈತಿ ಅಂದ್ರೆ ಅದು ಏನಾರ ಒಂದ್ ಶಕ್ತಿ ಇರ್ಬೇಕಲ್ಲ. ಮತ್ ಶಕ್ತಿ ಇದ್ದಲ್ಲಿ ಎಷ್ಟು ಜನ ಬರ್ತೈತಿ. ಮತ್ತ ಇನ್ನೊಂದು ಇವು ಎಲ್ಲ ಕಮಾನ್ ಬಂದವಲ್ರಿ ಇದು ಜಕಣಾಚಾರ್ಯ ಕಟ್ಟಡ ರೀ. ಇದು ಜಕಣಾಚಾರ್ಯ ಕಟ್ಟಡ ಇಲ್ರಿ ಜಕಣಾಚಾರ್ಯ ಅಂತ ಅದು ಮೊದ್ಲ ಬಿಜಾಪುರ. ನನ್ನ ವಿಡಿಯೋ ನೋಡಿರ್ಬೋದು ನನ್ನ. ಹೊರಗಡೆ ಹೋಗ್ರಿ ಅಲ್ಲಿ ನೆಟ್ವರ್ಕ್ ಬರಂಗಿಲ್ರಿ. ಮತ್ತೆ ಅದು ನೆಟ್ವರ್ಕ್ ಡೈರೆಕ್ಟ್ ಐತೈತಿ. ಇಲ್ಲ ಒಳಗಡೆ ಒಳಗಡೆ ಬರ್ಬಿಡತ್ತಿಲ್ರಿ ಅಂದ್ರೆ ಅವ್ನು ಹೋಗ್ಲಕ್ ಇದು ಏನೋ ಪ್ರಹ್ಲಾದ ಅಂದ್ರೆ ಹಳೆ ಕಾಲದ್ದನ್ನ ಸ್ಟ್ರಕ್ಚರ್ ನಾವು ಆಡು ಭಾಷೆ ಒಳಗೆ ಅವ ಅಹೋಬಲ ಅಂದ್ರೆ ನರಸಿಂಹ ಸೇವಕ ಪ್ರಹ್ಲಾದ ಅದಕ್ಕೆ ಅವನು ಇಲ್ಲಿ ಆಗ್ತದೆ. ಇಲ್ಲಿ ಗಣಪತಿ ಇಲ್ಲ ಗಣಮಪ್ಪ ಗರುಡ ನಿಜ ಇದು ಯಾವುದೇ ಅದನ್ನ ಬ್ಯಾರೆ ಮಾಡಿ ನರಸಿಂಹ ಇಬ್ರು ಕಮಲಾಪುರ ಮಗ ಅವ ಟೈಲ್ಸ್ ಕೂಡಿಸ್ತಾನೆ. ಹೋದ ತಿಂಗಳ ಅವ್ರ ಮಗ ತಿಳ್ಕೊಂಡ ಹೀಗಾಗಿ ಎಷ್ಟು ಜನ ಪೂಜಾರಿ ಇದ್ದೀವಿ ಅಲ್ಲಿ? ಏನಿಲ್ಲ ದೇವರು ಹಾರ ಹಾಕ್ಬೇಕದ. ಅವ್ರಿಗೆ ಗೊತ್ತಿಲ್ಲ. ನೀರಡಿ ಮುಂದೆ
ಸ್ವಲ್ಪ ಸರಿ ಅದು ಆರೋಗ್ಯ ಭಾಗ್ಯ ಬೇಕು ಮತ್ತೆ. ಕೇಳ್ತತಿ ಈಗ ಇವ್ರೆಲ್ಲ ಅದಕ್ಕಾಗಿ ರೆಸ್ಟ್ ಬಂದಾರಲ್ಲ ಇವರೆಲ್ಲ. ಇವರೆಲ್ಲ ಸೇವಕರ ಸೇವಕರು ಸೇವೆ ಮಾಡಕ್ಕಂತ ಬಂದ ಇವರು ಅವರು ಸೇವಕರು ಅಂದ್ರ ಅವ್ರು ಹೇಳವ್ರಿ ಅವ್ರ ಕಷ್ಟಗಳ ಏನೈತಿ ಅಂತ ಅವ್ರ ಮನ್ಯಾಗ ಈಗ ಕಮಲಾಪಂತ ಅವ್ ಬಂದಾನ್ರಿ ಅದ್ರ ಮುಖಾಂತರ ಅವ್ರು ಕೇಳ್ಕೊಂಡು ಅವರು ಜೋಗತೇನ ಅಲ್ಲಲ್ಲ, ಜೋಗತಿ ಅಲ್ಲ ಮುಖ ನೋಡಿದ್ರೆ ಹೆಂಗ್ ಕಾಣಿಸ್ತದ. ಇಲ್ಲ ಇಲ್ಲ ಅದಕ್ಕೆ ಇಲ್ಲ ಇಲ್ಲ ಕಮಲಾಪಂತನ ಅವ್ರ ಮನ್ಯಾಗ ಬಂದಾನ್ರಿ ಅವ್ರ ಮನ್ಯಾಗ ಬಂದಾನ್ರಿ ಅವ ಯಾವ ಕಮಲಪುಟ್ಟ ಈಗ ಅಂದ್ರ ಕಮಲ ಗುದ್ವಾಗನ ಇಲ್ಲಿ ನಮ್ಮ ಆಡು ಬಸೊಳಗ ಕಮಲಪ್ಪ ಅಂತೀವಿ. ಕಮಲಪ್ಪ ಅದು ಉಗ್ರ ನರಸಿಂಹ ಇಲ್ಲಿ ಕೆಳಗಿದ್ದಿದ್ದು ಗುಡಿ ಅದು ತಿಮ್ಮಣ್ಣ ತಿಮ್ಮಣ್ಣ. ವೆಂಕಟರಾಮಣ್ಣ ಎಲ್ಲಿರ್ತಾನ ಅಲ್ಲಿ ತಿಮ್ಮಣ್ಣ. ತಿಮ್ಮಣ್ಣ ನಾನು ಅಲ್ಲಿ ತನಕ ಅಷ್ಟೇ ಬಂದಿದ್ದೆ. ಈ ಸಲ ಮೇಲೆ ಬರ್ಬೇಕಾದಂತಂದ್ರ ಕರ್ಕೊಂಡು ಬಂದೇವ್ ಮೇಲೆ. ನಾನು ಫೋನ್ ಮಾಡಿ ಬಾ ಅಂತ ಹೇಳ್ತೇನೆ. ನನಗೆ ಫೋನ್ ಮಾಡಿ ನಾ ಬಿಡು ಹೊತ್ನಾಗ ಬರ್ರಿ ಅಂತ ಹೇಳ್ದೆ ನಾನು. ಏ ತೇಜಸ್ ಏನಮ್ಮ ಹಿಡ್ಕೋತದ ಇದು? ಹಾ ಮಾಡಿ ಮಾಡ್ರಿ.